ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಲ್ಪನಾ. ನಾಳೆಯಿಂದ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಇವತ್ತು ಅಮಾವಾಸ್ಯೆ. ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನನಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ ಏನೇನು ಜೋಡಿಸ್ಕೋಬೇಕು ಏನೇನಿಲ್ಲ ಅಂತ. ಸೊ ಅದಕ್ಕೋಸ್ಕರ ಇವತ್ತೇ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ನವರಾತ್ರಿ ಅಂತ ಅಂದಿದ ತಕ್ಷಣ ಏನೋ ಒಂಥರ ಹಬ್ಬ, ಸಡಗರ, ಸಂಭ್ರಮ. ಇದ್ರ ಬಗ್ಗೆ ನಾವು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಒಂದು ವಿಡಿಯೋ ಮೂಲಕ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ಕೊನೆವರೆಗೂ ನೋಡಿ. ನಿಮಗೆ ಲೆಂತಿ ಅಂತ ಅನಿಸಿದ್ರೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಕೊಂಡು ನೋಡ್ಕೊಂಡು ಹೋಗಿ. ಹಾಗಾದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ದಯವಿಟ್ಟು ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಇನ್ನು ನವರಾತ್ರಿನ ಹಲವಾರು ಕಡೆ ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ. ಉತ್ತರ ಕರ್ನಾಟಕದ ಸೈಡ್ ಅಂತೂ ಹೇಳೋದೇ ಬೇಡ, ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. 2 ಗಂಟೆಗೆ ಎದ್ದೇಳ್ತಿರ್ತಾರೆ ಅವರು. ಬಟ್ ನಮ್ಮಲ್ಲಿ ಆ ಥರ ಎಲ್ಲ ಇಲ್ಲ. ಕೆಲವೊಂದು ಕಡೆ ಗೊಂಬೆನ ಕೂರಿಸ್ತಾರೆ, ಕೆಲವೊಂದು ಕಡೆ ಕಳಶ ಪ್ರತಿಷ್ಠಾಪನೆ ಮಾಡಿ ದೇವಿನ ಕೂರಿಸ್ತಾರೆ. ಇನ್ನೂ ಕೆಲವೊಂದು ಕಡೆ ಅಖಂಡ ದೀಪಾರಾಧನೆ ಮಾಡ್ತಾರೆ, ದೇವಿ ಪಾರಾಯಣವನ್ನು ಮಾಡ್ತಾರೆ. ಬಟ್ ನಮ್ಮಲ್ಲಿ ಆ ಥರ ಏನೂ ಇಲ್ಲ. ಜಸ್ಟ್ ನಾವು ಬನ್ನಿ ಮರಕ್ಕೆ ಹೋಗಿ ಬೆಳಗಿನ ಜಾವ ಪೂಜೆಯನ್ನು ಮಾಡ್ಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡ್ತೀವಿ. ಇದು ನಮಗೆ ನವರಾತ್ರಿ ಅಂತ ಹೇಳಿದೆ. ಸೊ ಇದನ್ನೇ ಆಗಲಿ ನಾವು ಸ್ವಲ್ಪ ಸಂಭ್ರಮದಿಂದ ಆಚರಣೆ ಮಾಡೋಣ. ಯಾವ ಥರ ಪ್ರಿಪೇರ್ ಮಾಡ್ಕೋತೀವಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ನೋಡೋಣ ಬನ್ನಿ ಯಾವ ಥರ ಪ್ರಿಪ್ರೇಷನ್ ಇರಬೇಕು ಅನ್ನೋದನ್ನು. ಮೊದಲನೇದಾಗಿ ಕ್ಲೀನಿಂಗ್ ಕೆಲಸ ಏನಾದರೂ ಇದ್ದರೆ ಇವತ್ತೇ ಮುಗಿಸ್ಕೊಂಡ್ಬಿಡಿ ಸಾಯಂಕಾಲದ ಒಳಗಡೆ. ಇಲ್ಲ ಸಾಯಂಕಾಲ ಆದರೂ ರಾತ್ರಿಗಾದರೂ ಮುಗಿಸ್ಕೊಂಡು ಇಟ್ಕೊಂಡಿರಿ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆಗೆ ನಾವು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ನಾವು ಪೂಜೆಗೆ ಹೋಗೋದ್ರಿಂದ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತೇ ಎಲ್ಲ ಮುಗಿಸ್ಕೊಬಿಡಿ. ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ದೇವ್ರ ಕೋಣೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ದೇವ್ರ ಫೋಟೋ ಅವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ. ಇನ್ನು ಇದಾಗಿದ ನಂತರ ನವರಾತ್ರಿ ಅಂದರೆ ಒಂದು ಹಬ್ಬ ಅನ್ನೋ ಒಂದು ಭಾವನೆ ಬರಬೇಕು ನಮಗೆ. ಇನ್ನಷ್ಟು ಹುಮ್ಮಸ್ಸು ಹೆಚ್ಚಾಗೋದಕ್ಕೆ ಇದನ್ನು ಮಾಡಲೇಬೇಕು. ಹಸಿರು ತೋರಣವನ್ನು ಕಟ್ಕೊಳ್ಳಿ. ಅಂದರೆ ಎಲ್ಲ ಬಾಗಿಲಿಗೂ ಕಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಏನು ದೇವ್ರ ಮನೆ ಕೋಣೆ ಇದೆಯಲ್ಲ ಅದಕ್ಕಾದ್ರೂ ಸಹ ಹಸಿರು ತೋರಣವನ್ನು ಕಟ್ಕೊಳ್ಳೇಬೇಕಾಗತ್ತೆ. ಹಾಗಾದರೆ ನಿಮಗೆ ತುಂಬ ಅಂದರೆ ತುಂಬ ಹುಮ್ಮಸ್ಸು ಹೆಚ್ಚಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹಬ್ಬ ಅಲ್ವಾ ಅನ್ನೋ ಒಂದು ಮನೆ ಭಾವನೆ ಬರುತ್ತೆ. ಎದ್ದೇಳೋದಕ್ಕೂ ಸಹ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ತೋರಣವನ್ನು ಕಟ್ಕೊಂಡು ಇಟ್ಕೊಂಡಿರಿ. ಇದಾಗಿದ ನಂತರ ಪೂಜೆಗೆ ಏನೇನು ಐಟಮ್ಸ್ ಬೇಕು ಅನ್ನೋದನ್ನು ಸಹ ನಾನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ನವರಾತ್ರಿ ಅಂದರೆ 9 ದಿನ 9 ಥರ ಡ್ರೆಸ್ ಹಾಕೋತಾರೆ, ಕಲರು. ಸೊ ಆ ಥರ ನಿಮ್ಗೇನಾದರೂ ಇದ್ದರೆ, ಇಲ್ಲ ವರ್ಕರ್ಸು ಆ ಥರ ಏನಾದರೂ ಇದ್ದರೆ ಕುರ್ತಾ ಸೆಟ್ಟು, ವೇಲು, ಪ್ಯಾಂಟು ಇದನ್ನೆಲ್ಲನೂ ಸಹ ಒಂದು ಕಡೆ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ಪು ಈ ಥರ. ಇನ್ನು ನಾವು ಡ್ರೆಸ್ಸನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಳಗಿನ ಟೈಮಲ್ಲಿ ಅಲ್ಲಿ ಇಲ್ಲಿ ಅಂತಂತ ಹುಡ್ಕಾಡೋ ಪರಿಸ್ಥಿತಿ ಬರೋದಿಲ್ಲ. ಸೊ ಹೀಗಾಗಿ ಡ್ರೆಸ್ಸನ್ನು ಸಹ ಎಲ್ಲರೂ ಆರ್ಗನೈಸ್ ಮಾಡಿ ಇಟ್ಕೊಂಡಿರಿ. ಸೊ ಹೆಲ್ಪ್ ಆಗುತ್ತೆ, ಬೆಳಗ್ಗೆ ಸ್ವಲ್ಪ ಆದರೂ ಟೈಮ್ ಸೇವ್ ಆಗುತ್ತೆ ಅಂತ. ಇನ್ನು ಪೂಜೆ ವಿಷಯಕ್ಕೆ ಬರೋದಾದರೆ ಬನ್ನಿ ಮರಕ್ಕೆ ಏನೇನು ತಗೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋನ ಹಾಕಿರ್ತೀನಿ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಅರಿಶಿನ ಹಾಗೆ ಕುಂಕುಮ ಕಂಪಲ್ಸರಿ ಇರಲೇಬೇಕು. ಸ್ವಲ್ಪ ವಿಭೂತಿ, ನಂತರ ಹೂವು, ಬತ್ತಿ ಮತ್ತು ಎಣ್ಣೆ. ಇದಾಗಿದ ನಂತರ ತುಪ್ಪದ ಬತ್ತಿ ಅಂತ ಕರಿತೀವಿ, ಇಲ್ಲಾಂದರೆ ಹೂವಿನ ಬತ್ತಿ ಅಂತ ಕರಿತೀವಿ. ಮಂಗಳಾರತಿ ಮಾಡಲಿಕ್ಕೆ ನೈವೇದ್ಯಕ್ಕೆ ಅಂತ ಹೇಳಿ ಹಣ್ಣು, ಹಾಗೆಯೇ ಅಗರಬತ್ತಿ. ನಂತರ ಇದು ಬಂದುಬಿಟ್ಟು ಇದಕ್ಕೆ ಅರಿಶಿಣವನ್ನು ಹಚ್ಚಿ ಅಂಗದಾರ ಅಂತ ಕರಿತೀವಿ. ಅಂದರೆ 9 ಸುತ್ತು ಇಲ್ಲ 5 ಸುತ್ತು, 3 ಸುತ್ತು ಬನ್ನಿ ಮರಕ್ಕೆ ಸುತ್ತಲಿಕ್ಕೆ. ನಂತರ ಒಂದು ತೆಂಗಿನಕಾಯಿ ಸಂಕಲ್ಪವನ್ನು ಮಾಡಿಕೊಂಡು ಹೊಡಿಲಿಕ್ಕೆ, ಒಂದು ಮ್ಯಾಚ್ ಬಾಕ್ಸು. ಇದಿಷ್ಟು ಸರಳವಾಗಿ ಪೂಜೆ ಮಾಡ್ಕೊಳ್ಳಿಕ್ಕೆ. ಇನ್ನು ಗೆಜ್ಜೆ ವಸ್ತ್ರ ಹಾಕ್ತಾರೆ ಕೆಲವರು, ನಿಮ್ಮ ಕೈಲಾದರೆ ತೊಗೊಂಡೋಗಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ನಾವು ಇಷ್ಟೇ ಸರಳವಾಗಿ ಮಾಡ್ಕೊಳ್ತೀವಿ. ಇನ್ನು ಮಡ್ಲಕ್ಕಿ ಹಾಕೋರಾಗಿದ್ದರೆ ಇವತ್ತೇ ಮಡ್ಲಕ್ಕಿ ಕಟ್ತೀವಿ ಅನ್ನೋ ಆಗಿದ್ದರೆ ಹೋಗಿ ಕಟ್ಟಿ ಬರ್ಬೋದು. ಬಟ್ ನಾವು ಕೊನೆ ದಿನ ಮಡ್ಲಕ್ಕಿ ಕಟ್ತೀವಿ. ಹೀಗಾಗಿ ಮೊದಲನೇ ದಿನದ ಪೂಜೆಗೆ ಇಷ್ಟೇ ಸಾಕಾಗುತ್ತೆ ಸರಳವಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ. ಸೊ ಇದಿಷ್ಟು ಆಯಿತು. ಇದರಲ್ಲಿ ಕೆಲವೊಂದು ಐಟಮ್ಸ್ ಮಿಸ್ ಆಗಿದೆ. ಸೊ ಅದು ಯಾವ್ದ್ಯಾವುದು ಅಂತ ಹೇಳಿದ್ರೆ ಎಲೆ, ಅಡಿಕೆ, ಒಂದು ಕಾಯಿನ್ನು, ಇದನ್ನು ಸಹ ಮರಿಬಾರ್ದು. ಹೋಗಿ ತಾಂಬೂಲವನ್ನು ನಾವು ಇಟ್ಟು ದೇವಿಗೆ ನಮಸ್ಕಾರವನ್ನು ಮಾಡಿ ಬರಬೇಕಾಗುತ್ತೆ. ಹಾಗೆಯೇ ಇನ್ನೂ ಒಂದು ಮಿಸ್ಸಿಂಗ್ ಏನು ಅಂತ ಹೇಳಿದ್ರೆ ಹಸುವಿನ ಸಗಣಿ ಅಂತ ಏನು ಕರಿತೀವಿ ನಾವು, ಹಸುವಿನ ಸಗಣಿ, ಹಾಗೆಯೇ 21 ಗರಕೆ. ಅದನ್ನು ತಗೊಂಡು ಗರಕೆನ ಆ ಹಸುವಿನ ಸಗಣಿ ಮೇಲೆ ಇಟ್ಟು ಒಂದು ಎಕ್ಕದ ಎಲೆ, ಎಕ್ಕದ ಹೂವಿನ ಎಲೆ ಇರುತ್ತಲ್ವ ಅದಾಗಲಿ, ಇಲ್ಲಾಂದರೆ ಒಂದು ವಿಳ್ಯದ ಎಲೆ ಆಗಲಿ ತಗೊಂಡು ಎಲೆ ಮೇಲೆ ನಾವು ಸಗಣಿಯನ್ನು ಇಟ್ಟು ತಗೊಂಡೋಗ್ಬೇಕಾಗತ್ತೆ. ಹಾಗೆಯೇ ಒಂದು ಚೊಂಬಲ್ಲಿ ನೀರು ಕಂಪಲ್ಸರಿ, ಇದು ಮರೀಲೇಬಾರ್ದು. ಒಂದು ಚೊಂಬಲ್ಲಿ ನೀರನ್ನು ಸಹ ತಗೊಂಡೋಗ್ಬೇಕು. ಅಲ್ಲಿ ಹೋದಾಗ ಅಂದರೆ ಬನ್ನಿ ಮರದ ಪೂಜೆ ಹತ್ರ ಹೋದಾಗ ಯಾವುದೇ ಕಾರಣಕ್ಕೂ ಒಂದು ವಸ್ತುವನ್ನು ಬೇರೆಯವ್ರ ಹತ್ರ ನಾವು
ಸಾಲವನ್ನಾಗಿ ಇಸ್ಕೋಬಾರ್ದಂತೆ ಆ ರೀತಿ ತಗೊಂಡೋಗ್ಬೇಕು. ಹತ್ರ ಇದ್ದರೆ ಬಂದು ತೊಗೊಂಡೋಗ್ತಾರೆ, ಬಟ್ ದೂರ ಇದ್ದರೆ ಬರ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಒಂದಲ್ಲ 2 ಸಲ ಎಲ್ಲ ಚೆಕ್ ಮಾಡ್ಕೊಳ್ಳಿ ಪೂಜೆದು ಐಟಮ್ಸ್ ಏನೇನಿದೆ ಅಂತ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ. ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ಹೋಗ್ಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಆ ಥರ ಏನೂ ಇಲ್ಲ. ಮನೆಯಲ್ಲಿ ಕಸ ಎಲ್ಲ ಹೊಡೆದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹೊಸ್ತಿಲು ಪೂಜೆ ಅಂತ ಏನು ಕರಿತೀವಿ, ಹೊಸ್ತಿಲು ಪೂಜೆಯನ್ನು ಮಾಡಿ ರಂಗೋಲಿಯನ್ನು ಹಾಕಿ ಆ ನಂತರ ನಾವು ಬನ್ನಿ ಮರದ ಪೂಜೆಗೆ ಹೋಗಿ ಬನ್ನಿ ಮರದ ಹತ್ರ ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ. ಕೆಲವರು ದೀಪನ ತಗೊಂಡೋಗ್ತಾರೆ, ನಿಮ್ಮ ಕೈಲಾದರೆ ನೀವೂ ಸಹ ದೀಪ ತೊಗೊಂಡೋಗಿ ಹಚ್ಚಿ ಅಲ್ಲೇ ಇಟ್ಟು ಬರ್ರಿ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವರು ಹಚ್ಕೊಂಡು ಮನೆಗೆ ತೊಗೊಂಡು ಬರ್ತಾರೆ. ಆ ಥರ ತೊಗೊಂಡು ಬರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಗಲಿಬಿಲಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಮಳೆ ಹನಿ ಬರ್ತಿರ್ಬೋದು, ಇಲ್ಲ ದೀಪ ನಂದಿ ಹೋಗ್ಬೋದು. ಈ ಥರ ಆಗೋದ್ರಿಂದ ಆರೋಯ್ತಲ್ವಾ ಅಂತ ಮನಸ್ಸಲ್ಲಿ ಏನೋ ಒಂಥರ ಗಲಿಬಿಲಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಸಾಧ್ಯ ಆದರೆ ಅಲ್ಲೇ ಇಟ್ಟು ಪೂಜೆ ಮಾಡಿ ಬನ್ನಿ. ಇನ್ನು ನೈವೇದ್ಯ ವಿಷಯಕ್ಕೆ ಬರೋದಾದರೆ ನೈವೇದ್ಯನ ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಒಂದೊಂದು ನೈವೇದ್ಯ ಮಾಡೋ ಆಗಿದ್ದರೆ, ಇಲ್ಲ ನನ್ನ ಕೈಲಿ ಮಾಡೋದಾಗಲ್ಲ, ನಾನು ಆಫೀಸ್ಗೆ ಹೋಗ್ತೀನಿ, ಇಲ್ಲ ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ಟೈಮ್ ಶಾರ್ಟೇಜ್ ಆಗುತ್ತೆ ಅನ್ನೋ ಆಗಿದ್ದರೆ ಫಲವನ್ನು ಇಟ್ಟು, ಅಂದರೆ ಯಾವುದಾದ್ರೂ ಹಣ್ಣು ಹಂಪಲು ಇರುತ್ತಲ್ಲ ಅದನ್ನು ಇಟ್ಟು ನಾವು ನೈವೇದ್ಯವನ್ನು ಮಾಡಬೇಕಾಗುತ್ತೆ. ಅಕಸ್ಮಾತ್ ಮನೆಯಲ್ಲಿ ಹಣ್ಣುಗಳಿಲ್ಲ ಅನ್ನೋ ಆಗಿದ್ದರೆ ಒಂಚೂರು ಏನಂತೀವಿ ನಾವು ಅನ್ನ ಮತ್ತು ಬೆಲ್ಲ ಮತ್ತು ಹಾಲು ಇದನ್ನಾದರೂ ಹಾಕ್ಬೋದು. ಅದು ಆಗಲಿಲ್ಲ ಅಂದರೆ ಸಕ್ಕರೆ ಮತ್ತು ಕಡಲೆ ಇರುತ್ತಲ್ವ, ಇದನ್ನು ತೊಗೊಂಡೋಗ್ಬಿಟ್ಟು ನೈವೇದ್ಯವನ್ನು ಸಹ ಮಾಡಿ ಬರ್ಬೋದು. ಇದಿಷ್ಟು ನೈವೇದ್ಯದ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ಇನ್ನು ಬರ್ತಾ ಅಲ್ಲಿ ಇರುವಂತಹ ಮುತ್ತೈದೆಯರಿಗೆ ಕುಂಕುಮ ಅರಿಶಿಣವನ್ನು ಕೊಟ್ಟು ಸಾಧ್ಯ ಆದರೆ ಅವ್ರ ಕಾಲಿಗೂ ಸಹ ನಮಸ್ಕಾರವನ್ನು ಮಾಡಿ ಆಶೀರ್ವಾದ ತೊಗೊಂಡು ಬರ್ರಿ. ಯಾಕೆ ಅಂತ ಹೇಳಿದ್ರೆ ನವರಾತ್ರಿ ಟೈಮಲ್ಲಿ ದೇವಿ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತಾರೆ. ದೊಡ್ಡವ್ರ ಆಶೀರ್ವಾದ ನಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ಬನ್ನಿ ಪತ್ರೆಯನ್ನು ಕಿತ್ಕೊಂಡ್ಬಿಟ್ಟು ತಗೊಂಡು ಬನ್ನಿ ಮನೆಗೆ. ಬನ್ನಿ ಪತ್ರೆಯನ್ನು ಮುಡಿಸಿ ದೇವಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ನೀವು ದೇವಿನ ಕೂರಿಸೋ ಆಗಿದ್ದರೆ ನಮ್ಮ ಮನೇಲಿ ಇದು ಫೋಟೋ ಇಲ್ಲ ಅಂತ ಯೋಚನೆ ಮಾಡಂಗಿದ್ರೆ ಲಕ್ಷ್ಮಿ ಫೋಟೋ ಇದ್ದರೆ ಅದನ್ನೇ ಇಟ್ಕೊಳ್ಳಿ. ಯಾಕೆ ಅಂದರೆ 3 ದಿನ ಲಕ್ಷ್ಮಿಯನ್ನು, 3 ದಿನ ಗೌರಿಯನ್ನು, 3 ದಿನ ಸರಸ್ವತಿಯನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದೇ ದೇವಿಯರೇ ಹಲವಾರು ಅವತಾರಗಳನ್ನು ಎತ್ತಿ ಇಲ್ಲಿ ನಾವು ನೋಡ್ಬೋದು ತಾಳಿರ್ತಾರೆ ಅಂತ. ಅದಕ್ಕೋಸ್ಕರ ಲಕ್ಷ್ಮೀದಿದ್ರೂ ಸಹ ಇಟ್ಕೊಂಡು ಪೂಜೆಯನ್ನು ಮಾಡಿ ತಪ್ಪಿಲ್ಲ. ಹಾಗೆಯೇ ಬೇವಿನ ಸೊಪ್ಪು, ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಬೇವಿನ ಸೊಪ್ಪು ಮಾತ್ರ ಕಂಪಲ್ಸರಿ ಬೇಕೇ ಬೇಕು. ಸ್ವಲ್ಪ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡ್ಬಂದು ಇಟ್ಕೊಂಡು ಪೂಜೆಯನ್ನು ಮಾಡಿ. ಆದಷ್ಟು ನವರಾತ್ರಿಯಲ್ಲಿ ಪೂಜೆ ಮಾಡೋದ್ರಿಂದ ದೇವಿ ನೆಲೆಸಿರ್ತಾಳೆ ಅನ್ನೋದು ನಮ್ಮ ನಂಬಿಕೆ ಆಗಿರುತ್ತೆ. ನಮ್ಮ ಸಂಕಷ್ಟಗಳು ಬೇಗ ಪರಿಹಾರ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಆಗಿರುತ್ತೆ. ಇದಿಷ್ಟು ನವರಾತ್ರಿ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನವರಾತ್ರಿನ ಇನ್ನಷ್ಟು ಸಡಗರದಿಂದ ಸಂಭ್ರಮದಿಂದ ಆಚರಿಸೋಣ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.